ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸ್ನೇಹ. ನಾನು ಡಿಜಿಟಲ್ ಕಾಲೇಜಿನಲ್ಲಿ 3ನೇ ವರ್ಷ ಓದುತ್ತಿದ್ದೇನೆ. ಇಂದು ನಾವು ದಂತ ತುರ್ತು ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸುವುದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ದಂತ ತುರ್ತು ಪರಿಸ್ಥಿತಿ ಯಾವಾಗ ಬೇಕಾದರೂ ಬರಬಹುದು. ಇದನ್ನು ತಕ್ಷಣವೇ ಪ್ರತಿಕ್ರಿಯಿಸಬೇಕು. ಇದರಿಂದ ನಾವು ಹೆಚ್ಚು ಹಾನಿಯನ್ನು ಕಮ್ಮಿ ಮಾಡಬಹುದು ಹಾಗೂ ಹಲ್ಲನ್ನು ಉಳಿಸಬಹುದು. ಈಗ ಸಾಲಾಗಿ ತುರ್ತು ಪರಿಸ್ಥಿತಿಗಳನ್ನು ಒಂದೊಂದಾಗಿ ಹೇಗೆ ನಿಭಾಯಿಸುವುದು ಎನ್ನುವುದರ ಬಗ್ಗೆ ಚರ್ಚಿಸೋಣ. ಮೊದಲನೆಯದಾಗಿ ಕುಸಿದು ಹೋದ ಹಲ್ಲು. ಒಂದು ವೇಳೆ ನಿಮ್ಮ ಹಲ್ಲು ಕುಸಿದು ಹೋದರೆ ನೀವು ಅದನ್ನು ಮೇಲೆ ಭಾಗದಿಂದ ಹಿಡಿದುಕೊಂಡು ಅದನ್ನು ಮೃದುವಾಗಿ ತೊಳೆಯಿರಿ. ನಂತರ ಕುಸಿದು ಹೋದ ಭಾಗದಿಂದ ಅದನ್ನು ಮತ್ತೆ ಕೂಡಿಸಲು ಪ್ರಯತ್ನಿಸಿರಿ. ಒಂದು ವೇಳೆ ನಿಮಗೆ ಸಾಧ್ಯವಾಗದೇ ಇದ್ದರೆ ತಕ್ಷಣವೇ ದಂತ ವೈದ್ಯರನ್ನು ಭೇಟಿ ಮಾಡಿ. 30ರಿಂದ 60 ನಿಮಿಷದ ಒಳಗೆ ದಂತ ವೈದ್ಯರನ್ನು ಭೇಟಿ ಮಾಡುವುದರಿಂದ ಹಲ್ಲನ್ನು ಉಳಿಸಬಹುದು. ಈಗ ಎರಡನೆಯದಾಗಿ ಒಡೆದು ಹೋದ ಹಲ್ಲು. ಒಂದು ವೇಳೆ ನಿಮ್ಮ ಹಲ್ಲು ಒಡೆದು ಹೋದರೆ ಅಥವಾ ಪುಡಿಯಾದರೆ ಏನು ಮಾಡಬೇಕು? ಮೊದಲನೆಯದಾಗಿ ನಿಮ್ಮ ಹಲ್ಲನ್ನು ಉಗುರು ಬೆಚ್ಚು ನೀರಿನಿಂದ ತೊಳೆಯಬೇಕು. ನಂತರ ಉಬ್ಬರವನ್ನು ಕಡಿಮೆ ಮಾಡಲು ಐಸ್ ಪ್ಯಾಕ್ ಅನ್ನು ಬಳಸಬೇಕು. ಮೂರನೆಯದಾಗಿ ಒಂದು ವೇಳೆ ರಕ್ತಸ್ರಾವವಾಗುತ್ತಿದ್ದರೆ ಹತ್ತಿಯನ್ನು ಬಳಸಿ ಆ ಭಾಗವನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಳ್ಳಬೇಕು. ನಂತರ ದಂತ ವೈದ್ಯರನ್ನು ಭೇಟಿಯಾಗಬೇಕು. ಮೂರನೆಯದಾಗಿ ತೀವ್ರವಾದ ಹಲ್ಲು ನೋವು. ಒಂದು ವೇಳೆ ತೀವ್ರವಾದ ಹಲ್ಲು ನೋವಿದ್ದರೆ ನೀವು ಮೊದಲನೆಯದಾಗಿ ಉಪ್ಪು ನೀರಿಂದ ಬಾಯನ್ನು ತೊಳೆಯಬೇಕು. ಎರಡನೆಯದಾಗಿ ಹಲ್ಲುಗಳ ಮಧ್ಯೆ ಏನಾದರೂ ಆಹಾರವಿದ್ದರೆ ಅದನ್ನು ಡೆಂಟಲ್ ಫ್ಲಾಸ್ ಬಳಸಿ ಹೊರಗೆ ತೆಗೆಯಬೇಕು. ಮೂರನೆಯದಾಗಿ ನೋವು ನಿವಾರಣೆ ಔಷಧಿಗಳನ್ನು ಬಳಸಬೇಕು. ಒಂದು ವೇಳೆ ಇನ್ನೂ ನೋವು ಕಮ್ಮಿ ಆಗದೇ ಇದ್ದರೆ ದಂತ ವೈದ್ಯರನ್ನು ಭೇಟಿಯಾಗಬೇಕು. ನಾಲ್ಕನೆಯದಾಗಿ ಒಡೆದು ಹೋದ ಬ್ರೇಸರ್ಸ್. ಒಂದು ವೇಳೆ ಬ್ರೇಸರ್ಸ್ ಒಡೆದು ವೈರ್ ಚುಚ್ಚುತ್ತಾ ಇದ್ದರೆ ಆ ಚುಚ್ಚುವ ಭಾಗವನ್ನು ಹತ್ತಿಯಿಂದ ಮುಚ್ಚಬೇಕು. ನಂತರ ಬ್ರಾಕೆಟ್ಸ್ ಏನಾದರೂ ಬಿದ್ದು ಹೋದಲ್ಲಿ ಅದನ್ನು ಆರ್ಥೋಡಾಂಟಿಸ್ಟ್ ಬಳಿ ತೆಗೆದುಕೊಂಡು ಹೋಗಬೇಕು. ಐದನೇದಾಗಿ ಹಲ್ಲುಗಳ ಮಧ್ಯೆ ಆಹಾರವು ಅಥವಾ ಏನಾದರೂ ವಸ್ತುಗಳು ಸಿಲುಕಿಕೊಂಡರೆ ಏನು ಮಾಡಬೇಕು? ಡೆಂಟಲ್ ಫ್ಲಾಸ್ ಬಳಸಿ ಅದನ್ನು ಹೊರಗೆ ತೆಗೆಯಬೇಕು. ಚೂಪಾದ ವಸ್ತುಗಳನ್ನು ಬಳಸಬಾರದು. ಕೊನೆಯದಾಗಿ ಬಾಯಿಯ ಮೃದುವಾದ ಭಾಗಗಳು ಅಂದರೆ ನಾಲಿಗೆ, ತುಟಿ, ದವಡೆ ಈ ಭಾಗಗಳಲ್ಲಿ ನೋವಾದರೆ ಏನು ಮಾಡಬೇಕೆಂದರೆ ಮೊದಲನೆಯದಾಗಿ ಉಪ್ಪು ನೀರಿಂದ ಬಾಯನ್ನು ತೊಳೆಯಬೇಕು. ನಂತರ ರಕ್ತಸ್ರಾವವಾಗುತ್ತಿದ್ದರೆ ಹತ್ತಿಯನ್ನು ಗಟ್ಟಿಯಾಗಿ ಆ ಭಾಗದಲ್ಲಿ ಒತ್ತಿ ಹಿಡಿಯಬೇಕು. ನಂತರ ಉಬ್ಬರವೇನಾದರೂ ಇದ್ದರೆ ಐಸ್ ಪ್ಯಾಕ್ ಅನ್ನು ಬಳಸಬೇಕು. 10 ಅಥವಾ 15 ನಿಮಿಷಗಳ ಬಳಿಕವೂ ರಕ್ತಸ್ರಾವವು ನಿಲ್ಲದೇ ಇದ್ದಲ್ಲಿ ದಂತ ವೈದ್ಯರನ್ನು ಭೇಟಿಯಾಗಬೇಕು. ಕೊನೆಯದಾಗಿ ಹೇಳುವುದೇನೆಂದರೆ ಈ ತುರ್ತು ಪರಿಸ್ಥಿತಿಗಳು ಅನೇಕ ಒತ್ತಡವನ್ನು ಉಂಟು ಮಾಡಬಹುದು. ಆದರೆ ಸರಿಯಾಗಿ ಹಾಗೂ ತಕ್ಷಣ ಪ್ರತಿಕ್ರಿಯಿಸುವುದರಿಂದ ನಾವು ಹಲ್ಲನ್ನು ಉಳಿಸಬಹುದು. ನಗುವು ಒಂದು ಸುಂದರವಾದ ಭಾಷೆ. ಈ ನಗುವು ಆರೋಗ್ಯಕರವಾಗಿರಬೇಕೆಂದರೆ ನಾವು ಅದನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಧನ್ಯವಾದಗಳು.